ಹಾಯ್ ಮಕ್ಕಳೇ, ಹೇಗಿದ್ದೀರಾ ನೀವೆಲ್ಲರೂ ಸಹ? ನಿಮ್ಮನ್ನು ಕರ್ತನು ಪುನಃ ಕಾಣಲು ಕೊಟ್ಟ ಕೃಪೆಗೋಸ್ಕರ ಸ್ತೋತ್ರ. ನೀವು ಈ ಹಿಂದೆ ನೋಡಿದ ಅನೇಕ ಎಪಿಸೋಡ್ಗಳನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಎನಿಸ್ಕೊಳ್ತೇನೆ ನಾನು. ಹಾಗಾದರೆ ಬನ್ನಿ ಈ ದಿವಸದ ಎಪಿಸೋಡನ್ನು ಪ್ರಾರಂಭ ಮಾಡೋಣ. ನೀವೆಲ್ಲ ರೆಡಿನ? ಹಾಗಾದರೆ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೇನೆ. ನೀವು ಕೂಡ ನನ್ನೊಂದಿಗೆ ಸೂಪರ್ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಎನಿಸ್ಕೊಳ್ತೇನೆ. ಹಾಗಾದರೆ ಬನ್ನಿ ಇವತ್ತಿನ ಫಸ್ಟ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡುವ, ಓಕೆನಾ? ಚೆನ್ನಾಗಿದ್ದೀನಿ. ಮಕ್ಕಳ ನೀವು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ ಮಿಕ್ಕಿ, ಏನು ಎಲ್ಲ ದಿವಸ ಒಂದೊಂದು ಎಪಿಸೋಡ್ ಆಗ್ತಾ ಇದ್ದಾರಲ್ವಾ? ಹೌದು. ಓಕೆ, ಅದರಲ್ಲಿ ಏನೇನೋ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು? ಅದು ಏನೇನೋ ಹೇಳ್ತಾರಪ್ಪ. ಜೀಸಸ್ ಅಂತೆ, ಆರಾಧನೆ ಅಂತೆ. ಓಕೆ, ಎಲ್ಲ ಹೇಳ್ಕೊಡ್ತಾ ಇದ್ದಾರಲ್ಲ. ಓಕೆ, ಅದೆಲ್ಲ ಸರಿನೇ. ಆದ್ರೆ ಅದರಲ್ಲಿ ಪ್ರಾರಂಭದಲ್ಲಿ ಒಂದು ಹೇಳ್ತಾರೆ ನೋಡು. ಏನ್ ಹೇಳ್ತಾರೆ ಹೇಳು? ಪ್ರೇಯರ್ ಮಾಡೋಣ ಅಂತ ಹೇಳ್ತಾರೆ. ಪ್ರೇಯರ್ ಮಾಡೋಣ. ಓಕೆ, ಪ್ರೇಯರ್ ಮಾಡೋಣ. ಓಕೆ, ಏಕೆ? ಪ್ರೇಯರ್ ಮಾಡೋಣ. ಓಕೆ, ಈಗ ನೀನ್ ಪ್ರೇಯರ್ ಮಾಡ್ತೀಯಾ? ಓಕೆ. ಇವತ್ತಿನ ಪ್ರೋಗ್ರಾಮ್ಗೋಸ್ಕರ ಪ್ರೇಯರ್ ಮಾಡು. ಓಕೆ. ಓಕೆ, ಎಲ್ಲ ಮಕ್ಕಳು ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಓಕೆ. ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಾನು ನಿಮ್ಮ ಸನ್ನಿಧಿಗೆ ಬರ್ತಿದ್ದೇನೆ. ನಾನು ಮಿಕ್ಕಿ ಇವತ್ತು ಜೊತೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಇವತ್ತಿನ ಪ್ರೋಗ್ರಾಮ್ ಅನ್ನು ಆಶೀರ್ವದಿಸು ಕರ್ತನೆ. ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಎಲ್ಲ ಪ್ರೋಗ್ರಾಮ್ ನೋಡಲು ಮಕ್ಕಳನ್ನು ಹೆಚ್ಚಾಗಿ ಕೊಡು ಕರ್ತನೆ. ಆಶೀರ್ವದಿಸು, ಬಲಪಡಿಸು. ಎಲ್ಲ ಯೇಸುವಿನ ನಾಮದಲ್ಲಿ ಆಮೆನ್. ಓಕೆ ಮಿಕ್ಕಿ, ಏನ್ ಹೇಳು? ಎಲ್ಲ ವಾರ ನಮ್ಗೆ ABCD ಕಲ್ಸ್ಕೊಡ್ತಾ ಇದ್ರಲ್ಲ. A ಫಾರ್ ಆಡ್, B ಫಾರ್ ಬೈಬಲ್, C ಫಾರ್ ಕ್ರೈಸ್ಟ್, ಕ್ರಾಸ್. ಅದು ಹೇಳ್ಕೊಡೋದು. ಇವತ್ತು ಏನ್ ಹೇಳ್ಕೊಡ್ತಾರೆ ಹೇಳು? ಇವತ್ತು ಯಾವ್ದು ಲೆಟರ್ ನಂಗೆ ಗೊತ್ತಿಲ್ಲಲ್ಲ. ನನ್ಗೆ ಗೊತ್ತು. ಹೌದಾ? ನಂಗೆ ಹೇಳು. ಹೇಳ್ತೀನಿ ನೋಡು. ABCD EFGHIJK MNOP. Wrong. ಹೇಳಿದ್ದು wrong. ABCD EFGHIJK MNOP. ಅದು ನಾನು ಹೇಳಿದ್ದು. ನೀನು ಎಲ್ಲಿ ಮಿಸ್ ಮಾಡಿದೆ? ಎಲ್ಲಿ ನಾನು ಮಿಸ್ ಮಾಡ್ದ? ಹೌದು. ಅಯ್ಯೋ, ಅದು ಎಲ್ಲೆಲ್ಲಿ ಏನಿದೆ ಇವತ್ತು? ಥೀಮ್ ಎಲ್. ಇವತ್ತು ಎಲ್ಲಂದ್ರೆ ಲವ್ ಆಫ್ ಕ್ರೈಸ್ಟ್, ದೇವರ ಪ್ರೀತಿ. ಮಕ್ಕಳೇ, ಆಗ ನಾವು ಇವತ್ತು ದೇವರ ಪ್ರೀತಿಯಾಗಿ ನಾವು ನೋಡಲು ಹೋಗೋಣ. ಮಿಕ್ಕಿ, ಆರ್ ಯು ರೆಡಿ? Yes, I am ready. ಮಕ್ಕಳೇ, ಆರ್ ಯು ರೆಡಿ? ಓಕೆ, ಲೆಟ್ಸ್ ಗೋ ಫಾರ್ ದೇವರ ಪ್ರೀತಿ. ಇವತ್ತಿನ ಫಸ್ಟ್ ಪ್ರೋಗ್ರಾಮ್ ಮೆಮೊರಿ ವರ್ಡ್ಸ್. ನೀವೆಲ್ಲ ಮೆಮೊರಿ ವರ್ಡ್ಸನ್ನು ಮೆಮೊರಿಯಲ್ಲಿ ಇಟ್ಕೊಳ್ಳಿಕ್ಕೆ ರೆಡಿನಾ? ಹಾಗಾದರೆ ಬನ್ನಿ ಇವತ್ತಿನ ಮೆಮೊರಿ ವರ್ಡ್ಸ್ ಏನಂತ ನೋಡೋಣ. ಹಾಯ್ ಮಕ್ಕಳೇ, ಇವಾಗ ನಾವು ವಾಕ್ಯವನ್ನು ಕಲಿಯೋಣವಾ? ಎಷ್ಟು ಮಂದಿಗೆ ವಾಕ್ಯ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ? ಇಂಟ್ರೆಸ್ಟ್ ಇದೆಯಾ? ಓಕೆ, ಇಂಟ್ರೆಸ್ಟ್ ಇದೆ ಅಲ್ವಾ? ಇವಾಗ ನಾನು ನಿಮಗೆ ವಾಕ್ಯವನ್ನು ನಾನು ಮೊದಲನೇದಾಗಿ ಹೇಳ್ತೇನೆ. ಅದರ ನಂತರವಾಗಿ ನಾವೇನು ಮಾಡುವ, ಅದನ್ನು ಕಲಿಯುವ, ಓಕೆನಾ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ ವಾಕ್ಯ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತದೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಓಕೆ, ಈ ವಾಕ್ಯವನ್ನು ಇವಾಗ ನಾವೇನು ಮಾಡುವ, ಕಲಿಯೋಣ. ಆರ್ ಯು ರೆಡಿ? ಓಕೆ, ಆರ್ ಯು ರೆಡಿ? ಓಕೆ, ಇವಾಗ ನಾನು ಹೇಳಿದ್ದನ್ನು ಏನು ಮಾಡಬೇಕು, ನೀವೀಗ ರಿಪೀಟ್ ಮಾಡಬೇಕು, ಓಕೆನಾ?
1 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ ವಾಕ್ಯ ಯಾವುದು? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ ವಾಕ್ಯ. ಓಕೆ, ಗುಡ್. ಇವಾಗ ವಾಕ್ಯ ಹೇಳಿಕೊಡ್ತೇನೆ, ಹೇಳಬೇಕು. ಓಕೆ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತದೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ನೀವು ರಿಪೀಟ್ ಮಾಡ್ತಿದ್ದೀರಲ್ವಾ? ಪುನೊಂದು ಬಾರಿ ಹೇಳಿಕೊಡ್ತೇನೆ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಇವಾಗ ಯಾರು ಹೇಳ್ತೀರಾ ನಿಮ್ಮಲ್ಲಿ? ಓಕೆ, ಹೇಳಿ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವು ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. 1 ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯ 13ನೇ ವಾಕ್ಯ. ಓಕೆ, ವೆರಿ ಗುಡ್ ಗ್ಲೋರಿಯಾ. ಗ್ಲೋರಿಯಾನಿಗೆ ವಾಕ್ಯ ಬರ್ತದೆ, ನಿಮಗೆ ವಾಕ್ಯ ಬರ್ತದಾ? ನೀವು ಮನೇಲಿ ಏನು ಮಾಡಬೇಕು? ವಾಕ್ಯವನ್ನು ಕಲಿಬೇಕು ಮತ್ತು ವಾಕ್ಯವನ್ನು ಮೆಮೊರೈಸ್ ಮಾಡಬೇಕು. ಗಾಡ್ ಬ್ಲೆಸ್ ಯು ಆಲ್. ಮಕ್ಕಳೇ, ಇವತ್ತಿನ ಮೆಮೊರಿ ವರ್ಸ್ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಾ? ಹಾಗಾದರೆ ಬನ್ನಿ ನೆಕ್ಸ್ಟ್ ಪ್ರೋಗ್ರಾಮ್ನ ನೋಡೋಣ. ನೆಕ್ಸ್ಟ್ ಪ್ರೋಗ್ರಾಮ್ ಏನಂದರೆ ಬೈಬಲ್ ಕ್ವಿಜ್. ಮಕ್ಕಳೇ, ನೀವೆಲ್ಲ ದಿವಸ ಮನೆಯಲ್ಲಿ ಬೈಬಲ್ ಓದ್ತೀರಾ? ಹಾಗಾದರೆ ಬನ್ನಿ ಇವತ್ತಿನ ಬೈಬಲ್ ಕ್ವಿಜ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ. ಟಿ ವಿ ಮೇಲೆ ಬರುವಂಥ ನಂಬರಿಗೆ ನಿಮ್ಮ ಆನ್ಸರ್ಸನ್ನು ವಾಟ್ಸಪ್ ಮಾಡಬೇಕು. ನೀವೆಲ್ಲ ರೆಡಿನಾ? Praise the Lord. Hi. Praise the Lord. Hi. ಇವತ್ತು ಅಣ್ಣ ಮತ್ತೆ ಬಂದಿದ್ದಾರೆ. ಹೌದು, ನಾನು ಬಂದಿದ್ದೇನೆ, ಮತ್ತೆ ಬಂದಿದ್ದೇನೆ. ಅಣ್ಣ, ಇವತ್ತು ನೀವು ಮಾತಾಡಬೇಡಿ ಪ್ಲೀಸ್. ನನಗೆ ಇವತ್ತು ಪ್ರೋಗ್ರಾಮ್ ಬೇಗ ಮುಗಿಸಿ ನನಗೆ ಬೇಗ ಮನೆಗೆ ಹೋಗ್ಬೇಕು. ನಿಮಿಷ, ನಾನು ಮುಗಿಸ್ಬಿಡ್ತೀನಿ. ಫಸ್ಟ್ ನಾನು ಆನ್ಸರ್ಸ್ ಹೇಳ್ಬೇಕು. ನೀವು ಕೆಗೆ ಆನ್ಸರ್ಸ್ ಹೇಳಿದ್ರಾ? ಕೆಗೆ ಕ್ವೆಶ್ಚನ್ಗೆ ಆನ್ಸರ್ಸ್ ಹೇಳಿದ್ರಾ? ಓಕೆ, ನಾನು ಆನ್ಸರ್ ಹೇಳ್ತೀನಿ, ಕರೆಕ್ಟ್ ಆಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೀವು ನಿಮ್ಮ ಮೊಬೈಲಲ್ಲಿ. ಓಕೆ, ನಾನು ನೋಡಿದ್ದೀನಿ. ಈಗ ಮಕ್ಕಳ, ನಾವು ಫಸ್ಟ್ ಕೆದು ನಾವು ಆನ್ಸರ್ಸ್ ನೋಡೋಣ. ಓಕೆ, ನೀವೆಲ್ಲರೂ ನಿಮ್ಮ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಕ್ವೆಶ್ಚನ್, ಲಯನ್ ಅಂದ್ರೆ ಸಿಂಹ ಬೈಬಲ್ ಅಲ್ಲಿ ಎಲ್ಲಿದೆ ಅಂತ ನೀವು ಹೇಳ್ಬೇಕು. ಇಲ್ಲೊಂದು ಸಿಂಹ ಬಂದಿದ್ದಾರೆ, ಆ ಸಿಂಹ ಅಲ್ಲ, ಬೈಬಲ್ ಅಲ್ಲಿ ಇರೋ ಸಿಂಹ ಎಲ್ಲಿದೆ ಅಂತ ಒಂದು ರೆಫರೆನ್ಸ್ ಮಾತ್ರ ನಾನು ಹೇಳ್ತೀನಿ. ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 8ನೇ ವಾಕ್ಯದಲ್ಲಿದೆ. ಓಕೆ, ನೀವು ಯಾವ್ದಾದ್ರು ಬೇರೆ ಎಲ್ಲಾದ್ರೂ ನಿಮ್ಗೆ ಬೈಬಲ್ ರೆಫರೆನ್ಸ್ ಅಲ್ಲಿ ಸಿಕ್ಕಿದ್ರೆ ಇಟ್ಸ್ ಓಕೆ. ಇದು ಒನ್ ಆಫ್ ದಿ ಆನ್ಸರ್. ಓಕೆ ಅಣ್ಣ, ನೀವು ಅದನ್ನ ಕಳಿಸಿದ್ದು? ಕರೆಕ್ಟ್. ಇದು ರಾಂಗ್ ಆನ್ಸರ್. ಓಕೆ, ನಾನು ಹೇಳಿದ್ದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಆನ್ಸರ್ ಪಿಕಾಕ್. ಪಿಕಾಕ್ ನ ಬೈಬಲ್ ಅಲ್ಲಿ ಎಲ್ಲಿ ನೋಡ್ತೀವಿ? ಉಡುಪಿ ತೋಟದಲ್ಲ, ನಾವು ಪಿಕಾಕ್ ನ ಬೈಬಲ್ ಅಲ್ಲಿ 1 ಅರಸರ ಪುಸ್ತಕ 10ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಓಕೆ, ನೀವು ಈ ಆನ್ಸರ್ ಕಳಿಸಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. 1 ಅರಸರು 10:22. ಓಕೆ ಅಣ್ಣ, ತುಂಬಾ ಬಂಪರ್ ಪ್ರೈಸ್ ಅವ್ರಿಗೂ ಬರ್ಬೇಕಂತ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಓಕೆ, ಇರಿ ಅಣ್ಣ 1 ನಿಮಿಷ. ಸೊ ಥರ್ಡ್ ಕ್ವೆಶ್ಚನ್ ನಮ್ದು ಹಾರ್ಸ್ ಅಲ್ಲ, ಹಾರ್ಸ್ ನ ಬೈಬಲ್ ಅಲ್ಲಿ ಎಲ್ಲಿ ಬರ್ದಿದೆ? ಅಣ್ಣ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಅಣ್ಣ ಸುಮ್ನೆ ಇರ್ಬೇಕು. ಸೊ ನಾವು ಹಾರ್ಸ್ ಬಂದಿರೋದು ಫಸ್ಟ್ ಕಿಂಗ್ಸ್ 1 ಅರಸಗಳ ಪುಸ್ತಕ 4ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಇದೆ. ಓಕೆನಾ? ಓಕೆ, ಸೊ 4ನೇ ಕ್ವೆಶ್ಚನ್ ಏನ್ ಕೇಳಿದ್ದು? ಫ್ರಾಗ್ ಅಲ್ವಾ? ಫ್ರಾಗ್ ಎಲ್ಲಿದೆ? ಕರೆಕ್ಟ್. ಈ ಬಾಯಿ ತರನೇ ಇರುತ್ತಲ್ಲ, ಕಪ್ಪೆದು ಬಾಯಿ ಹೀಗೆ ಇರುತ್ತಲ್ಲ ನೋಡಿ. ಸೊ ಫ್ರಾಗ್ ಎಲ್ಲಿ ಬರುತ್ತೆ? ವಿಮೋಚನಾ ಕಾಂಡ 8ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರುತ್ತೆ. ಓಕೆ,
ಮತ್ತೆ ಐದನೇ ಕ್ವೆಶ್ಚನ್ ಈಗಲ್ ಎಲ್ಲಿ ಬರುತ್ತೆ? ಆಕಾಶದಲ್ಲಿ ಎಲ್ಲ ಬರೋದು. ವಿಮೋಚನಾ ಕಾಂಡದಲ್ಲಿ ಬರುತ್ತೆ. ಬೈಬಲ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ ಕ್ವೆಶ್ಚನ್ ಇರೋದು. ಓಕೆ, ಈಗಲ್ ಎಲ್ಲಿ ಬರುತ್ತೆ? ಬೈಬಲ್ ಅಂದಲ್ಲ ಈಗ ಏನು ವೆರಿ ಗುಡ್. ಅವರು ನಮ್ಮ ಆನ್ಸರ್ ನ ಒಪ್ಕೊಂಡಿದ್ದಾರೆ. ಇದು ಬರೋದು ವಿಮೋಚನಾ ಕಾಂಡ 9ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ. ಓಕೆ, ನಿಮ್ಮ ಆನ್ಸರ್ಸ್ ಎಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಕ್ವೆಶ್ಚನ್ ಕಡೆಗೆ ನಾವು ಹೋಗೋಣ. ಆಂಟಿ ಅಲ್ಲ ನಾನು. ಓಕೆ, ನನ್ನ ಆಂಟಿ ಅಂತ ಕರಿಬೇಡ, ನಾನು ನಿನ್ನ ಅಂಕಲ್ ಅಂತ ಕರಿತೀನಿ. ಆಂಟಿ ಅಂತ ಮಾತ್ರ ಕರಿಬೇಡ. ಓಕೆ, ಬಿಳಿ ಕೂದಲ ಬಂದಿದೆ, ನೀವು ಆಂಟಿ ಅಲ್ಲ, ನಾನು ಅಕ್ಕನೇ. ನನ್ನ ಆಂಟಿ ಅಂತ ಮಾತ್ರ ಕರಿಬೇಡ, ನಾನು ಅಂಕಲ್, ಅಜ್ಜ ಅಂತ ಕರಿತೀನಿ ನಾನು ಅಷ್ಟೇ. ಅಜ್ಜನ ಮನೇಲಿ ಇದ್ದಾರ ಅಜ್ಜ? ಅಲ್ಲ, ನೀವೇ ಅಜ್ಜ. ನಾವು ಅಜ್ಜ ಇಲ್ಲ, ನಾವು ಫಾರಿನರ್. ಅದೇ ಬ್ರೌನ್ ಕೂದಲು ಇಲ್ಲ, ಇದು ಡೈ ಹೊಡೆದಿರೋದು. ಇಲ್ಲ ಇಲ್ಲ ಇಲ್ಲ, ಮೀಸೇನು ಬ್ರೌನ್ ಅಂದ್ರೆ ನೀವು ಡೈ ಹೊಡೆದಿದ್ದೀರಾ ಅಂತ. ಇಲ್ಲ 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 ಇಲ್ಲ, ಎಲ್ಲಿ? ಯು ನೋ ವಿ ಆರ್ ಪಾರಿ. ಓಕೆ, ನಾವು ಫಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ನಾನು ಕೇಳ ಹೇಳು. ಓಕೆ, ನಿಮ್ಗೆ ಡಿಯರ್ ಗೊತ್ತಾ? ಡಿಯರ್ ಡಿಯರ್ ಗೊತ್ತು. ಅದು ಎಲ್ಲಿದೆ? ಕಾಡಲ್ಲಿದೆ. ಕ್ವೆಶ್ಚನ್ ಅದಲ್ಲ ಆಂಟಿ. ಯಾ, ದಟ್ ಇಸ್ ದ ಫಸ್ಟ್ ಕ್ವೆಶ್ಚನ್. ಡೀರ್ ಎಲ್ಲಿದೆ? ಕಾಡಲ್ಲಿದೆ ಅಂತ ಮೆಸೇಜ್ ಮಾಡಬೇಡಿ. ಅದು ಬೈಬಲ್ ಅಲ್ಲಿ ಯಾವ ರೆಫರೆನ್ಸ್, ಯಾವ ಚಾಪ್ಟರ್ ಅಲ್ಲಿ, ಯಾವ ಅಧ್ಯಾಯ, ಯಾವ ವಾಕ್ಯದಲ್ಲಿ ಬರುತ್ತೆ ಅಂತ ನೀವು ನಮ್ಗೆ ಮೆಸೇಜ್. ಈಗ ನಿಮ್ಮ ಇದ್ರಲ್ಲೂ ಕಾಣಿಸ್ತಾ ಇದೆ. ಸೊ ಇಟ್ಸ್ ಅ ಡೀರ್. ಓಕೆ, ಡೀರ್ ಎಲ್ಲಿ ಬರುತ್ತೆ ಅಂತ ಬರಿಬೇಕು. ಗೊತ್ತು. ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿದ್ದಾರೆ ನೋಡಿ, ಡೀರ್. ಎರಡನೇ ಕ್ವೆಶ್ಚನ್, ಡಾಂಕಿ, ಕತ್ತೆ. ಬೈಬಲ್ ಅಲ್ಲಿ ತುಂಬಾ ಕಡೆಯಲ್ಲಿ ಹೇಳಲ್ಪಟ್ಟಿದೆ ಅಲ್ವಾ? ಅದು ಎಲ್ಲಿ ಬರ್ದಿದೆ? ಕತ್ತೆ ತರ ಅವ್ರು ಸೌಂಡ್ ಮಾಡ್ತಾ ಇದಾರೆ, ಅವ್ರನ್ನ ನೋಡ್ಬೇಡಿ, ನನ್ನ ಮಾತ್ರ ನೋಡಿ. ಓಕೆ, ಸೊ ಡಾಂಕಿ ಎಲ್ಲಿ ಬರ್ದಿದೆ ಬೈಬಲ್ ಅಲ್ಲಿ? ಸೊ ಡಾಂಕಿ ಎಲ್ಲಿ ಬರ್ದಿದೆ ಅಂತ ಹೇಳ್ಬೇಕು. ಓಕೆ, ಸೆಕೆಂಡ್ ಕ್ವೆಶ್ಚನ್ ಡಾಂಕಿ. ಮೂರನೇ ಕ್ವೆಶ್ಚನ್ ತುಂಬಾ ಈಸಿ ಆಗಿರೋದು, ಮೀನು. ಇಲ್ಲಿ ನಮ್ಮ ಮಲ್ಪೆ ಬೀಚ್ ಅಲ್ಲಿ. ಅಲ್ಲ, ಅದಲ್ಲ, ನೀವು ಬೈಬಲ್ ಅಲ್ಲಿ ಎಲ್ಲಿದೆ ಅಂತ ಹೇಳ್ಬೇಕು. ಇವರು ಹೊಟ್ಟೆಯಲ್ಲಿ ಮೀನಿರುತ್ತೆ, ಆ ಮೀನ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ನಾನು ಬೈಬಲ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ದೆ. ಫ್ರೈ ಮಾಡಿ ತಿಂದ್ರಾ? ಇಲ್ಲ, ಮೀನು ಅಂಕಲ್ ನ ಮುಳುಗಿತ್ತು. ಹೌದಾ? ಅಂಕಲ್ ನ ನುಂಗ್ಬಿಡ್ತಂತೆ ಮೀನು. ಓಕೆ, ಫೋರ್ತ್ ಕ್ವೆಶ್ಚನ್, ಲೆಪರ್ಡ್ ಎಲ್ಲಿ ಬರುತ್ತೆ ಬೈಬಲ್ ಅಲ್ಲಿ? ಲೆಪರ್ಡ್ ಎಲ್ಲಿ ಬರುತ್ತೆ? ನಮ್ಮ ಬನ್ನರ್ಘಟ್ಟ ಝೂ ಬೆಂಗಳೂರಲ್ಲಿ. ಬೆಂಗಳೂರಾ? ಇದು ಉಡುಪಿ. ಅಲ್ಲೆಲ್ಲ ಹೋಗ್ಬಾರ್ದು. ಓಕೆ, ಫಿಫ್ತ್ ಕ್ವೆಶ್ಚನ್, ಸ್ಪ್ಯಾರೋ, ಗುಬ್ಬಚ್ಚಿ. ನೋಡಿದೆ ನಮ್ಮ ಈ ಕಡೆ. ಈ ಅಂಕಲ್ ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಮಣಿಪಾಲ್ ಹತ್ರ ಒಂದು ಲೇಕ್ ಹತ್ರ ಒಂದು. ನಾನು ಕ್ವೆಶ್ಚನ್ ಎಲ್ಲ ನೀವು ಕೇಳಿದ್ರಿ ಅಂತ ಅನ್ಕೊಂತೀನಿ. ಫಸ್ಟ್ ಕ್ವೆಶ್ಚನ್ ಡೀರ್, ಸೆಕೆಂಡ್ ಕ್ವೆಶ್ಚನ್ ಡಾಂಕಿ, ಥರ್ಡ್ ಕ್ವೆಶ್ಚನ್ ಫಿಶ್. ಓಕೆ, ಫೋರ್ತ್ ಕ್ವೆಶ್ಚನ್ ಲೆಪರ್ಡ್, ಫಿಫ್ತ್ ಕ್ವೆಶ್ಚನ್ ಓಕೆ. ಅಂಕಲ್ ಸುಮ್ಮನೆ ಬಂಪರ್ ಪ್ರೈಸ್ ಹೊಡ್ಕೊಂಡು ಹೋಗ್ಬೇಕಂತ ತುಂಬಾ ನೋಡ್ತಾ ಇದ್ದಾರೆ. ನೀವು ಅವ್ರಿಗೆ ಬಿಟ್ಕೊಡ್ಬೇಡಿ, ನೀವೇ ಕರೆಕ್ಟ್ ಆಗಿರೋ ಆನ್ಸರ್ಸ್ ಟೈಪ್ ಮಾಡಿ ಕಳಿಸಿ. ಇಲ್ಲ, ಅಂಕಲ್ ಡೈ ಎಲ್ಲ ಮಾಡಿ ತುಂಬಾ. ಓಕೆ, ಸೊ ನೀವು ಬೇಗ ನಿಮ್ಮ ಆನ್ಸರ್ಸ್ ಎಲ್ಲ ಕಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮಕ್ಕಳೇ, ಕ್ವಶನ್ಸ್ನೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡ್ರಾ? ನೀವೆಲ್ಲ ಸ್ಮಾರ್ಟ್ ಅಂತ ನನಗೆ ಗೊತ್ತು. ನಿಮ್ಮೆಲ್ಲ ಆನ್ಸರ್ಸನ್ನು ನೀವು ಬೇಗನೆ ನಮಗೆ ಸೆಂಡ್ ಮಾಡಿ. ಇವತ್ತಿನ ಆ್ಯಕ್ಟಿವಿಟಿ ಏನಂತ ನೋಡೋಣ ಬನ್ನಿ. ಇವತ್ತು ನಾವು ಕಲ್ತೀವಿ ಯಾವುದರ ಕುರಿತಾಗಿ? ಎಲ್ ಕುರಿತಾಗಿ ಅಲ್ವಾ? ಎಲ್ಲಂದರೆ ಲವ್. ಇವತ್ತು ಅದರ ಕುರಿತಾಗಿ ಅದರ ಆಧಾರವಾಗಿ ನಾವು ಇವತ್ತೊಂದು ಆ್ಯಕ್ಟಿವಿಟಿ ಮಾಡಲಿಕ್ಕೆ ಹೋಗುವ. ಎಲ್ರಿಗೆ ಆ್ಯಕ್ಟಿವಿಟಿ ಅಂದರೆ ಇಷ್ಟ ಇದೆ ಅಲ್ವಾ? ಓಕೆ, ಇವತ್ತು ನಾನು ನಿಮಗೆ ಎಲ್ಲಿನ ಕುರಿತಾಗಿ, ಲವ್ವಿನ ಕುರಿತಾಗಿ ನಾನು ನಿಮಗೆ ಇವತ್ತೊಂದು ಆ್ಯಕ್ಟಿವಿಟಿ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಇಲ್ಲಿ ನಾನು ನಿಮಗೆ 2 ಪಿಕ್ಚರ್ಸ್ಗಳಿದೆ, ಕಾಣ್ತಿದೆ ಅಲ್ವಾ?
ಈಗ ನಾನು ಇದರಲ್ಲಿ ಒಂದರಲ್ಲಿ ತೋರಿಸ್ತೇನೆ. ಇದು ಏನಿದು? ಹಾರ್ಟ್ ಅಲ್ವಾ? ದೇವರು ನಮಗೆ ಏನು ಕೊಟ್ಟಿದ್ದಾರೆ? ಹಾರ್ಟ್. ಇವಾಗ ಇದರಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಹೇಳ್ತದೆ, ನಾವು ದೇವರನ್ನು ಯಾವ ರೀತಿಯಾಗಿ ನಾವು ಪ್ರೀತಿ ಮಾಡಬೇಕು? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಮನಸ್ಸಿನಿಂದ ಅಲ್ವಾ? ಇವಾಗ ಈ ಹೃದಯವನ್ನು, ನಮ್ಮ ಹೃದಯ, ಈ ಚಿತ್ರವನ್ನು ನಮ್ಮ ಹೃದಯ ಎಂಬುದಾಗಿ ಏನು ಮಾಡುವ? ಇವಾಗ ಪರಿಗಣಿಸುವ. ಇವಾಗ ಇದರಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ ದೇವರನ್ನು ನಾವು ಯಾವ ರೀತಿಯಾಗಿ ಪ್ರೀತಿ ಮಾಡಬೇಕೆಂಬುದಾಗಿ. ಹೌದಾ? ಇವಾಗ ನಮ್ಮ ಜೀವಿತದ ನಾವು ನೋಡುವ, ಇವಾಗ ನಾವು ಸ್ಕೂಲಿಗೆ ಹೋಗ್ತೇವಲ್ವಾ, ಕಾಲೇಜಿಗೆ ಹೋಗ್ತೇವೆ, ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಇವಾಗ ಇದರಲ್ಲಿ ನಾವು ಎಂತ ಮಾಡುವ? ಎಲ್ಲ ವಿಷಯವನ್ನು ನಾವೀಗ ಮನಸ್ಸು ಮಾಡ್ತಾ ಬರುವ. ಇವಾಗ ನಾವೇನು ಮಾಡ್ತೇವೆ? ದೇವರನ್ನು ನಾವು ಪೂರ್ಣ ಹೃದಯದಿಂದ ನಾವು ಪ್ರೀತಿ ಮಾಡಬೇಕು, ದೇವರ ವಾಕ್ಯ ಹೇಳ್ತದೆ ಅಲ್ವಾ? ಇವಾಗ ನಮಗೆ ಸಪೋಸಿಗೆ ಯಾರಾದರೂ ಮೊಬೈಲ್ ಕೊಟ್ಟರೆ ಇವಾಗ ಏನು ಮಾಡ್ತೇವೆ? ನಮ್ಮ ಮೊಬೈಲಲ್ಲೇ ಫುಲ್ ಟೈಮ್ ಏನು ಮಾಡ್ತೇವೆ? ವೆಚ್ಚ ಮಾಡ್ತೇವೆ ಅಲ್ವಾ? ಅಂದರೆ ಮೊಬೈಲನ್ನು ನಾವು ಹೆಚ್ಚು ಪ್ರೀತಿ ಮಾಡ್ತೇವೆ. ಹಾಗೆಯೇ ಓಕೆ, ಹಾಗೆಯೇ ನಾವು ನೋಡುವಾಗ ಇನ್ನು ಹೊರಗೆ ಹೋಗುವಾಗ ಇನ್ನು ಸ್ನೇಹಿತರು ಇರ್ತಾರೆ ಅಲ್ವಾ? ಸ್ನೇಹಿತರು, ನಾವು ಸ್ನೇಹಿತರನ್ನು ನೋಡಿದ ತಕ್ಷಣ ಏನು ಮಾಡ್ತೇವೆ? ಸ್ನೇಹಿತರನ್ನು ನಾವು ಬಿಟ್ಟು ಬಿಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರು ನಮ್ಮ ಸ್ನೇಹಿತರು, ನಮ್ಮನ್ನು ಅರಿತಿರುವವರು ಅಲ್ವಾ? ಸೊ ನಾವೇನು ಮಾಡ್ತೇವೆ? ಸ್ನೇಹಿತರನ್ನು ನಾವು, ಅವರನ್ನು ಕೂಡ ನಾವೇನು ಮಾಡ್ತೇವೆ? ಪ್ರೀತಿ ಮಾಡ್ತೇವೆ. ನಿಮ್ಮ ಸ್ನೇಹಿತರು ನೀವು ಪ್ರೀತಿ ಮಾಡ್ತೀರಾ ಇಲ್ವಾ? ಮಾಡ್ತೀರಿ ತಾನೇ? ಒಂದು ವೇಳೆ ನೀವು ಪ್ರೀತಿ ಮಾಡದಿದ್ದರೆ ಅವ್ರು ನಿಮ್ಮನ್ನೇನು ಮಾಡ್ತಾರೆ? ದ್ವೇಷಿಸ್ತಾರೆ. ಸೊ ನೀವು ಅವರನ್ನು ಏನು ಮಾಡ್ತೀರಾ? ಪ್ರೀತಿ ಮಾಡ್ತೀರಾ. ಸೊ ಹಾಗೆಯೇ ಇವಾಗ ನಿಮಗೆ ಇನ್ನು ಯಾರಾದರೂ ಬಂದುಕೊಂಡು ನಿಮಗೆ ಏನಾದರೂ ಗಿಫ್ಟ್ ಕೊಟ್ಟರೆ ಅಥವಾ ಏನಾದರೂ ನಿಮಗೊಂದು ವಸ್ತುವನ್ನು ಕೊಟ್ಟರೆ ನೀವೇನು ಮಾಡ್ತೀರಾ? ಅದನ್ನೇನು ಮಾಡ್ತೀರಾ? ಪ್ರೀತಿ ಮಾಡ್ತೀರಾ. ಹೌದಲ್ವಾ? ಪ್ರೀತಿ ಮಾಡ್ತೀರಾ. ಮತ್ತು ಏನು ಮಾಡ್ತಾರೆ? ಅದಕ್ಕೇ ಏನು ಮಾಡ್ತೀರಿ? ಹೆಚ್ಚಾದ ಸಮಯವನ್ನು ನೀವು ಕಳೀತೀರಾ. ಹೌದಲ್ವಾ? ಹಾಗೆಯೇ ಇವಾಗ ನಾವಿಲ್ಲಿ ನೋಡೋಣ. ಹಾಗೆಯೇ ನೀವೇನು ಮಾಡ್ತೀರಿ? ನಿಮ್ಮ ಸ್ಟಡೀಸ್ಗಳಲ್ಲಿ ಕೆಲವರು ಏನು ಮಾಡ್ತಾರೆ? ಕೆಲವರಿಗೆ ಸ್ಟಡೀಸ್ ಇಷ್ಟ ಇಲ್ಲ, ಕೆಲವರಿಗೆ ಸ್ಟಡೀಸ್ ಇಷ್ಟ ಇದೆ, ಕೆಲವರಿಗೆ ತುಂಬ ಸ್ಟಡೀಸ್ ಅಂದರೆ ತುಂಬ ಇಷ್ಟ. ಹೌದಲ್ವಾ? ಹಾಗೆಯೇ ಇವಾಗ ನಾವು ನೋಡುವ, ನಾವು ದೇವರು ನಮ್ಮ ಹೃದಯದಲ್ಲಿ ನಾವು ಲೋಕದಲ್ಲಿರುವ ಸಮಯಕ್ಕೆ ಎಷ್ಟು ನಾವು ಪ್ರೀತಿ ಮಾಡ್ತೇವೆ ಹಾಗೂ ನಾವು ದೇವರಿಗೆ ಎಷ್ಟು ಪ್ರೀತಿ ಮಾಡ್ತೇವೆ ಎಂಬುದಾಗಿ ನಮ್ಮ ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ನಾವು ನೋಡಿದ್ವಲ್ವಾ? ದೇವರು ನಮಗೆ ಏನು ಮಾಡಿದ್ದಾರೆ? ಹೃದಯವನ್ನು ಕೊಟ್ಟಿದ್ದಾರೆ. ದೇವರನ್ನು ಪ್ರೀತಿ ಮಾಡಬೇಕು. ಆದರೆ ನಾವು ಲೋಕದಲ್ಲಿ ಎಷ್ಟು ನಾವು ಪ್ರೀತಿ ಮಾಡ್ತೇವೆ ಹಾಗೂ ದೇವರನ್ನು ನಾವು ಎಷ್ಟು ಪ್ರೀತಿ ಮಾಡ್ತೇವೆ ನೋಡಿದ್ರಾ? ಓಕೆ. ಹಾಗೆಯೇ ದೇವರ ವಾಕ್ಯ ಅದಕ್ಕೆ ಹೇಳ್ತದೆ, ದೇವರನ್ನು ನಾವು ಪ್ರೀತಿ ಮಾಡಬೇಕಾದರೆ ಲೋಕದಲ್ಲಿರುವ ಎಲ್ಲವುಗಳಿಗಿಂತ ಹೆಚ್ಚಾಗಿ ನಾವೇನು ಮಾಡಬೇಕು? ಪ್ರೀತಿ ಮಾಡಬೇಕು. ಹೌದಾ ಅಲ್ವಾ? ನಿಮ್ಮ ಸ್ಟಡೀಸ್ ಆಗಿರ್ಬೋದು, ಸ್ಟಡೀಸ್ ಬೇಕು, ನಿಮ್ಮ ಗಿಫ್ಟ್ಸ್ ಬೇಕು, ನಿಮ್ಮ ಮೊಬೈಲ್ ಬೇಕು, ನಿಮ್ಮ ಲ್ಯಾಪ್ಟಾಪ್ ಬೇಕು, ಎಲ್ಲ ಬೇಕು. ಆದರೆ ಫಸ್ಟ್ ನಾವು ಯಾರನ್ನು ಪ್ರೀತಿ ಮಾಡಬೇಕು? ದೇವರನ್ನು ಅಲ್ವಾ? ಇವತ್ತು ನಾವು ಕಲಿತ ಲೆಟ್ರ್ ಯಾವುದು? ಎಲ್ ಅಂದರೆ ಲವ್, ಪ್ರೀತಿ. ಸೊ ನಾವು ದೇವರನ್ನು ನಾವು ಯಾವ ರೀತಿಯಾಗಿ ನಾವು ಪ್ರೀತಿ ಮಾಡ್ತೇವೋ ಅಷ್ಟು ನಾವೇನು ಮಾಡ್ತೇವೆ? ದೇವರನ್ನು ನಾವು ಕಂಡುಕೊಳ್ತೇವೆ, ದೇವರನ್ನು ನಾವು ಅರಿತುಕೊಳ್ತೇವೆ. ಇನ್ನು ಮುಂದೆ ನೀವೇನು ಮಾಡಬೇಕು? ಫಸ್ಟ್ ದೇವರನ್ನು ಪ್ರೀತಿ ಮಾಡಬೇಕು ಅಲ್ವಾ? ಸೆಕೆಂಡ್ ಆಗಿ ಯಾವುದು? ನಿಮ್ಮ ಉಳಿದ ವಿಷಯಗಳು ಅಲ್ವಾ? ದೇವರು ಇದರ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಮಕ್ಕಳೇ, ನೀವು ಇವತ್ತಿನ ಆ್ಯಕ್ಟಿವಿಟಿನ ಎಂಜಾಯ್ ಮಾಡಿದ್ರಾ? ಇವತ್ತಿನೆಲ್ಲ ಪ್ರೋಗ್ರಾಮ್ಸ್ ನಿಮಗೆ ಇಷ್ಟ ಆಯ್ತು ಅಂತ ಎಣಿಸ್ಕೊಳ್ತೇನೆ. ಹಾಗಾದರೆ ಬನ್ನಿ ಇವತ್ತಿನ ಎಪಿಸೋಡನ್ನು ಪ್ರಾರ್ಥನೆಯೊಂದಿಗೆ ಮುಗಿಸೋಣ. ನಾವೆಲ್ಲರೂ ಯೇಸು ಸ್ವಾಮಿ ಸನ್ನಿಧಿಯಲ್ಲಿ ಕಣ್ಮುಚ್ಚೋಣ. ಬನ್ನಿ. ಹಾಯ್ ಮಕ್ಕಳೇ, ಇವತ್ತಿನ ಎಲ್ಲ ಕಾರ್ಯಕ್ರಮ ನಿಮಗೆ ಚಂದವಾಗಿ ಇಷ್ಟ ಆಯಿತು ಎಂಬುದಾಗಿ ನಂಬುತ್ತೇನೆ. ನಾವು ಇವತ್ತು ನೋಡಿದ ರೀತಿಯಲ್ಲಿ ದೇವರ ಪ್ರೀತಿಯ ಕುರಿತಾಗಿ ನಾವು ಕಲಿತೆವು. ದೇವರ ಪ್ರೀತಿಯಲ್ಲಿ ನಾವು ನೆಲೆ ನಿಂತುಕೊಂಡು ನಾವು ಸಾಗುವುದಾಗಿದ್ದರೆ ಹಲ್ಲೆಲೂಯಾ, ನಮ್ಮ ಎಲ್ಲ ಕಷ್ಟಗಳ ಕಣ್ಣೀರುಗಳ ಒರೆಸಿ ಆತನ ಪ್ರೀತಿಯಿಂದ ನಮ್ಮನ್ನು ತುಂಬಿಸುತ್ತಾನೆ. ಅದರಿಂದ ದೇವರು ನಿಮ್ಮನ್ನು ಹೆಚ್ಚಾಗಿ ಅನುಗ್ರಹಿಸಲಿ. ಈ ದೇವರ ಪ್ರೀತಿ ನೀವು ಮಾತ್ರ ಇಟ್ಟುಕೊಳ್ಳುವುದಾಗೆಲ್ಲ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಹಲ್ಲೆಲೂಯಾ ಬಂಧು ಮಿತ್ರರಿಗೆ ನೀವು ಅದನ್ನು ಕೊಡಬೇಕು, ನೀವು ಹಂಚಬೇಕು. ದೇವರ ಪ್ರೀತಿಯನ್ನು ಹಂಚಿ ದೇವರು ಹಲ್ಲೆಲೂಯಾ ರಾಜ್ಯದಲ್ಲಿ ನಿಮ್ಮ ಎಲ್ಲರನ್ನು
ಸೇರುವಂತೆ ದೇವರು ನಿಮ್ಮನ್ನು ಸಹಾಯ ಮಾಡಲಿ. ನಾವು ಒಪ್ಪಿಸಿಕೊಂಡು ಪ್ರಾರ್ಥಿಸಿಕೊಳ್ಳೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ವಿಶೇಷವಾಗಿ ಇವತ್ತಿನ ದಿವಸಗಳಲ್ಲಿ ನಿನ್ನ ಪ್ರೀತಿಯ ಕುರಿತಾಗಿ ಕಲಿಯುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡಿದ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇವೆ. ಹೌದು ಸ್ವಾಮಿ, ಅವರು ಇವತ್ತು ಕಲಿತ ರೀತಿಯಲ್ಲಿ ನಿನ್ನ ಪ್ರೀತಿಯನ್ನು ಅಲ್ಲಿ ಅವರ ಜೀವನದಲ್ಲಿ ಇಟ್ಟುಕೊಂಡು ಅಲ್ಲಿ ಈ ಪ್ರೀತಿ ಅನೇಕರಿಗೆ ಅಲ್ಲಿ ಪ್ರೀತಿ ಇಲ್ಲದವರಿಗೆ ಹಂಚುವಂತೆ ನೀನು ಸಹಾಯ ಮಾಡಬೇಕೆಂದು ಪ್ರಾರ್ಥಿಸುತ್ತೆ. ಈ ದೈವಿಕ ಪ್ರೀತಿಯು ಅನೇಕರ ಹೃದಯದಲ್ಲಿ ಸ್ಪರ್ಶಿಸಿ ಅನೇಕರ ಅಲ್ಲಿ ದೇವರ ರಾಜ್ಯದಲ್ಲಿ ಸೇರುವಂತೆ ನಿನ್ನ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಹಲ್ಲೆಲೂಯಾ. ನೀನು ಬಲಪಡಿಸು, ಅನುಗ್ರಹಿಸು ಸ್ವಾಮಿ. ಎಲ್ಲವನ್ನ ಕರದಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥಿಸುತ್ತೆ. ಇರುವ ಮಕ್ಕಳನ್ನು, ಅವರ ತಂದೆ ತಾಯಿಗಳನ್ನು, ಕುಟುಂಬಗಳನ್ನು ಎಲ್ಲವನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಂಡು ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ತಂದೆ, ಕುಮಾರ, ಪವಿತ್ರಾತ್ಮನ ಹೆಸರಿನಲ್ಲಿ ಅನುಗ್ರಹಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬಿಡುವಂತೆ ಪರಲೋಕ ತಂದೆಯೇ, ಆಮೇನ್. ಮಕ್ಕಳೇ, ನೀವೆಲ್ಲ ನಮ್ಮ ಜೊತೆ ಪ್ರೇಯರ್ ಮಾಡಿದ್ದೀರಾ ಅಂತ ಎನ್ಸ್ಕೊಳ್ತೇನೆ. ಇಂಥ ಅನೇಕ ಹೊಸ ಪ್ರೋಗ್ರಾಮ್ಸ್ಗಳೊಂದಿಗೆ ನಿಮ್ಮ ಮುಂದೆ ಹೊಸ ಎಪಿಸೋಡಲ್ಲಿ ಬರ್ತಿದ್ದೇವೆ. ಹಾಗಾದರೆ ನೀವೇನು ಮಾಡಬೇಕು? ಸ್ಟೇ ಟ್ಯೂನ್ಡ್. ಗಾಡ್ ಬ್ಲೆಸ್ ಯು.